ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಯಾಕಂತ ಹೇಳಿದರೆ, ಮನೆಯಲ್ಲಿ ಇವತ್ತು ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇವೆ, ನಾನು ಮತ್ತು ನನ್ನ ಅಕ್ಕ. ನನಗೆ ಗೊತ್ತಿಲ್ಲ, ಆದ್ದರಿಂದ ನನ್ನ ಅಕ್ಕ ಮಾಡ್ತಾ ಇದ್ದಾರೆ. ಈ ಎಕ್ಸ್ಪೀರಿಯೆನ್ಸ್ ಯಾರಿಗೆ ಗೊತ್ತಿಲ್ಲದೆ ಯಾರು ಮಾಡಲಿಕ್ಕೆ ಹೋಗಬೇಡಿ ವಿಡಿಯೋ ನೋಡಿಕೊಂಡು. ಅಂದರೆ ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಕೂಡ. ಅದರದ್ದು ಎಕ್ಸ್ಪೀರಿಯೆನ್ಸ್ ಹೇಗೆ ಅಂತ ನಿಮಗೆ ಹೇಳಿಕೊಡ್ತೇನೆ. ಯಾವುದೇ ಸೇಫ್ಟಿ ಮಾಡ್ಕೊಂಡಿಲ್ಲ ನಾವು. ಸೊ ಹೋಗಿ ನೋಡುವ ಏನು ಮಾಡ್ತೇವೆ ಅಂತೇಳಿ. ಸೊ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು. ಸೊ ಲೆಟ್ಸ್ ಗೋ, ಹೋಗುವ ಇವತ್ತಿನ ದಿನ ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ನಾವು ಬಂದಿರೋದು ಇದಕ್ಕೆ ಜೇನು ತೆಗಿಲಿಕ್ಕೆ. ಇದು ನಮ್ಮ ಮನೆಯ ಪಕ್ಕದಲ್ಲೇ, ನಮ್ಮ ಜಾಗದಲ್ಲೇ ಒಂದು ಹುತ್ತ ಅಂದರೆ ಹಾವಿರುವ ಹುತ್ತ ಅಲ್ಲ. ಸೊ ಅದು ಗೆದ್ಲು ಕಟ್ಟಿರುವಂಥ ಹುತ್ತದಲ್ಲಿ ಒಂದು ಜೇನು ಇತ್ತು. ನಮ್ಮ ಅಕ್ಕ ನೋಡಿ ತುಂಬ ದಿವಸ ಆಯಿತು ತೆಗಿಯುವ ಅಂತೇಳಿ. ಸೊ ನಮಗೆ ಗೊತ್ತಿಲ್ಲದ ಕಾರಣ ಸ್ವಲ್ಪ ಭಯ ಇತ್ತು. ಸೊ ಇದಕ್ಕೆ ಬೇರೆ ಏನು ನಾವು ಹಿಂಸೆ ಏನೂ ಮಾಡಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಹೊಗೆ ಹಾಕಿದ ತಕ್ಷಣ ನೊಣ ಎಲ್ಲ ಮೇಲೆ ಹಾರಿ ಹೋಗಿ ಅದು ವಾಪಸ್ಸು ಬರುವಷ್ಟರೊಳಗೆ ನಾವು ಅದನ್ನು ತೆಗಿಬೇಕು. ಇಲ್ದಿದ್ರೆ ನಮಗೆ ಕಚ್ಚಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ನೊಣ ಸ್ವಲ್ಪ ಎಲ್ಲ ಉಂಟು, ಅದು ಕೆಲವೊಂದು ಕಚ್ಚಿದೆ ನಮಗೆ. ಯಾಕಂತ ಹೇಳಿದರೆ ಸ್ಟಾರ್ಟಿಂಗ್ ನಮಗೆ ವೀಡಿಯೋ ಮಾಡಲಿಕ್ಕೆ ಸಹ ಆಗಲಿಲ್ಲ ಅದನ್ನು ಹೊಗೆ ಹಾಕುವಾಗ, ಅಂದರೆ ಎಲ್ಲ ಕಡೆ ಬರ್ತಾ ಇತ್ತು. ಮತ್ತು ಇದಕ್ಕೆ ಕೆಲವರೆಲ್ಲ ಸೇಫ್ಟಿ ಮಾಡ್ಕೊಳ್ತಾರೆ, ಅಂದರೆ ರೈನ್ ಕೋಟ್ ಹಾಕ್ಕೊಂಡು, ತಲೆಗೆ ಹೆಲ್ಮೆಟ್, ಮುಖಕ್ಕೆ ಹೆಲ್ಮೆಟ್ ಎಲ್ಲ ಕವರ್ ಮಾಡಿಕೊಂಡು ಆ ಥರ ಎಲ್ಲ ಮಾಡಿ ಸಹ ತೆಗಿತಾರೆ. ಹಾಗೆ ಸಹ ತೆಗಿಬೋದು. ಆದರೆ ನಮಗೆ ಅಷ್ಟು ಮಾಡಿಕೊಳ್ಳಿಲ್ಲ. ನಾವು ಹಾಗೆ ಹೋಗಿ ತೆಗಿಯುವ, ಹೇಗೆ ಆಗ್ತದೆ ಅಂತ ನೋಡುವ, ಆಗೋದಾದರೆ ತೆಗಿಯುವ, ಇಲ್ಲದಿದ್ದರೆ ಬೇಡ, ಹಾಗೆ ಬಿಡುವ ಅಂಥೇಳಿ ಹೋದದ್ದು. ಸೊ ನಮ್ಮ ಅಕ್ಕನಿಗೆ ಗೊತ್ತಿದ್ದ ಕಾರಣ ನೋಡಿ, ಅವರೆಲ್ಲ ಮುಖಕ್ಕೆ ಸ್ವಲ್ಪ ಎಲ್ಲ ಕಟ್ಟಿಕೊಂಡು ತೆಗಿತಾ ಇದ್ದಾರೆ. ನಮಗೆಲ್ಲ ಸ್ವಲ್ಪ ಕಚ್ಚಿ ಆಗಿದೆ, ಒಂದೆರಡು ನೊಣ ಎಲ್ಲ ಕಚ್ಚಿದೆ. ಆದರೆ ನಮಗೆ ಅಲ್ಲಿ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನ್ಯಾಚುರಲ್ ಜೇನುತುಪ್ಪ. ನೋಡಿ, ಅದರಿಂದ ತೆಗೆದಂಥ ಜೇನುತುಪ್ಪ. ಜಾಸ್ತಿ ಏನು ಸಿಗಲಿಲ್ಲ, ಸ್ವಲ್ಪ ಎಲ್ಲ ನಾವು ತಿಂದ್ವಿ ಹಾಗೆ. ಸೊ ಇದು ನ್ಯಾಚುರಲ್ ಜೇನುತುಪ್ಪ.